ವೆಲ್ಕಮ್ ಟು ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇಂದು ಹೊಸ ಹುದ್ದೆಗಳ ಮಾಹಿತಿಯನ್ನು ಹೊತ್ತು ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಕರ್ನಾಟಕ ಸರ್ಕಾರದ ಗ್ರಾಮಗಳಲ್ಲಿ ಖಾಲಿ ಇರುವಂತಹ ಒಟ್ಟು 5800 ಹುದ್ದೆಗಳ ಒಂದು ನೇಮಕಾತಿ ಅಧಿಸೂಚನೆಯಾಗಿದ್ದು ಅದರ ಒಂದು ಮಾಹಿತಿಯನ್ನು ಕೊಡ್ತೇನೆ. ಈಗಾಗಲೇ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥವರು ಕನಿಷ್ಠ PUC ಪದವಿಯನ್ನು ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ವಿವಿಧ ಹುದ್ದೆಗಳಿದೆ, ಆ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸುವ ವಿಧಾನವನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಹುದ್ದೆಗಳು ಇರತಕ್ಕಂಥದ್ದು ರಾಷ್ಟ್ರೀಯ ಜೀವನದಾಯಿ ಆರೋಗ್ಯ ಯೋಜನೆಯಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ 5800 ಆಗಿರುತ್ತೆ. ಹುದ್ದೆಗಳ ವಿವರವನ್ನು ನೋಡೋದಾದರೆ ಮೊದಲನೇದಾಗಿ ಇಲ್ಲಿ 4 ಪ್ರಕಾರದ ಹುದ್ದೆಗಳು ಇದ್ದಾವೆ. ಮೊದಲನೇದಾಗಿ ಆರೋಗ್ಯ ಅಧಿಕಾರಿ, ಎರಡನೇದು ಆರೋಗ್ಯ ಕೆಲಸಗಾರರು, ಮೂರನೇದಾಗಿ ಆರೋಗ್ಯ ಸಹಾಯಕರು ಮತ್ತು ನಾಲ್ಕನೆಯದಾಗಿ ಕಂಪ್ಯೂಟರ್ ಆಪರೇಟರ್. ಈ 4 ಪ್ರಕಾರದ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಸೊ ಈ ಪ್ರಮುಖ ಒಂದು ಮಾಹಿತಿಯನ್ನು ನೋಡೋದಾದರೆ ಆರೋಗ್ಯ ಅಧಿಕಾರಿಗೆ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದು ಯಾವುದೇ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿರಬೇಕು. ಅಂದರೆ ಪದವಿಯನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥವರು ಈ ಆರೋಗ್ಯಾಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ನೀಡುವಂತಹ ವೇತನ 28,500 ರೂಪಾಯಿ ಆಗಿರುತ್ತೆ. ಮುಂದಿನದಾಗಿ ಆರೋಗ್ಯ ಕೆಲಸಗಾರರು ಅಂತೇಳಿ ಇದಕ್ಕೆ PUC ಅಥವಾ ತತ್ಸಮಾನವನ್ನು ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ನೀಡುವಂತಹ ವೇತನ 24,500 ರೂಪಾಯಿ ಆಗಿದೆ. ಮೂರನೇದಾಗಿ ಆರೋಗ್ಯ ಸಹಾಯಕರು ಅಂತೇಳಿ ಇದು ಕೂಡ PUC ಮುಗಿಸಿರ್ತಕ್ಕಂಥವರು ಅಥವಾ ತತ್ಸಮಾನ ಎಜುಕೇಷನ್ ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ನೀಡತಕ್ಕಂತಹ ವೇತನ 21,500. ನಾಲ್ಕನೇದಾಗಿ ಕಂಪ್ಯೂಟರ್ ಆಪರೇಟರ್ ಅಂತೇಳಿ ಇದಕ್ಕೆ PUC ಪ್ಲಸ್ ಡಿಪ್ಲೊಮೋವನ್ನು ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬೇಕು. ಇದಕ್ಕೆ ನೀಡುವಂತಹ ವೇತನ 22,500 ರೂಪಾಯಿ ಆಗಿದೆ. ಮೂರನೇದು ನರ್ಸಿಂಗ್ ಕೋರ್ಸ್ ಅನ್ನು ಮುಗಿಸಿರಬೇಕು. 12th ಮೇಲೆ ನರ್ಸಿಂಗ್ ಡಿಪ್ಲೊಮೋವನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ನೀಡತಕ್ಕಂತಹ ವೇತನ 24,500 ರೂಪಾಯಿ. ಸ್ನೇಹಿತರೆ, ಈ ಒಂದು ಹುದ್ದೆಗಳ ಪ್ರಮುಖ ಮಾಹಿತಿ ಬಂದ್ಬಿಟ್ಟು ಇದು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರ್ತಕ್ಕಂತಹ ಹುದ್ದೆ ಆಗಿರುತ್ತೆ. ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ನಿಮ್ಮನ್ನು ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಅವರಿಗೆ ನಿಮ್ಮ ಕೆಲಸ ತೃಪ್ತಿ ತಂದರೆ ಮುಂದುವರಿಸಬಹುದು ಅಥವಾ ಕ್ಯಾನ್ಸಲ್ ಮಾಡಬಹುದು. ಇದು ತಾತ್ಕಾಲಿಕವಾಗಿರುತ್ತೆ, ಯಾವಾಗಲೂ ಬೇಕಾದರೂ ನಿಮ್ಮನ್ನು ತೆಗೆದು ಹಾಕಬಹುದು. ಎರಡನೇದಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ. ಮೂರನೇದು ಪ್ರತಿಯೊಂದು ನ್ಯಾಯ ಪಂಚಾಯಿತಿ ಮತ್ತು ಗ್ರಾಮ ಸಭೆಗಳಲ್ಲಿ 3 ಹುದ್ದೆಗಳನ್ನು ಸೃಷ್ಟಿ ಮಾಡಲಾಗಿದೆ. ಇದು ಕರ್ನಾಟಕದಾದ್ಯಂತ ಇರುವ ಗ್ರಾಮ ಪಂಚಾಯಿತಿಗಳ ಅಡಿಯಲ್ಲಿ ಈ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅದು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಹಾಕಬೇಕು. ಅರ್ಜಿಯನ್ನು ಸಲ್ಲಿಸುವಂತಹ ಅಧಿಕೃತ ವೆಬ್ಸೈಟ್ ಬಂದು www.rjay.in ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆ ಒಂದು ಅರ್ಜಿಯನ್ನು ಸಲ್ಲಿಸುವ ಮಾಹಿತಿಯನ್ನು ಕೂಡ ನೀಡುತ್ತೇನೆ. ವೀಕ್ಷಕರೇ, ಗೂಗಲ್ ಕ್ರೋಮ್ಗೆ ಬಂದು ಇಲ್ಲಿ ಅದರ ಅಧಿಕೃತ ವೆಬ್ಸೈಟ್ ನಾನು ಆಗಲೇ ಹೇಳಿದಂತೆ www.rjay.in ಅಂತ ಟೈಪ್ ಮಾಡಿ ಅದರ ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ಅಧಿಕೃತವಾದಂತಹ ವೆಬ್ಸೈಟ್ ರಾಷ್ಟ್ರೀಯ ಜೀವನದಾಯಿ ಆರೋಗ್ಯ ಯೋಜನೆ ಇದರ ಅಧಿಕೃತ ವೆಬ್ಸೈಟ್ ಆಗಿದೆ. ಸೊ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಹೋಮ್ ಪೇಜಲ್ಲಿ ಮೆನು ಬಾರಲ್ಲಿ ರಿಕ್ರೂಟ್ಮೆಂಟ್ ಅಂತಕ್ಕಂಥ ಒಂದು ಬೋರ್ಡ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಅನ್ನು ಮಾಡಬೇಕು. ಇದು ರಾಷ್ಟ್ರೀಯ ಜೀವನದಾಯಿ ಆರೋಗ್ಯ ಯೋಜನೆ ರಿಕ್ರೂಟ್ಮೆಂಟ್ 2019 ಅಂತ ಬರುತ್ತೆ. ಇಲ್ಲೆಲ್ಲ ಇದೆ ರಾಷ್ಟ್ರೀಯ ಜೀವನದಾಯಿ ಆರೋಗ್ಯ ಯೋಜನೆ ಇನ್ವೈಟೆಡ್ ದಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಮೆಡಿಕಲ್ ಆಫೀಸರ್, ಮೆಡಿಕಲ್ ವರ್ಕರ್, ಮೆಡಿಕಲ್ ಅಸಿಸ್ಟೆಂಟ್, ಕಂಪ್ಯೂಟರ್ ಆಪರೇಟರ್ ಅಂಡ್ ಡ್ರೈವರ್ ಪೋಸ್ಟ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ರಾಷ್ಟ್ರೀಯ ಜೀವನದಾಯಿ ಆರೋಗ್ಯ ಯೋಜನಾ ರಿಕ್ರೂಟ್ಮೆಂಟ್ 2019 5,800 vacancies for India. Candidates need to apply online application. It is a great opportunity for those who are seeking career in medical sector ಅಂತ ಇದೆ. ಇಲ್ಲಿ ನಾನು ಈಗ ಮುಂಚೆ ಹೇಳಿದಂತೆ ಈಗಾಗಲೇ ಹುದ್ದೆಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೆಡಿಕಲ್ ಆಫೀಸರ್, ಮೆಡಿಕಲ್ ವರ್ಕರ್, ಮೆಡಿಕಲ್ ಅಸಿಸ್ಟೆಂಟ್, ಕಂಪ್ಯೂಟರ್ ಆಪರೇಟರ್ ಮತ್ತು ಡ್ರೈವರ್ ಕೂಡ ಇದೆ. ಇದರಲ್ಲಿ ಡ್ರೈವರ್ ಇರತಕ್ಕಂಥವರು 10ನೇ ತರಗತಿ ಮತ್ತು ವ್ಯಾಲಿಡ್ ಆಗಿರ್ತಕ್ಕಂಥ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಇದಕ್ಕೆ ನೀಡತಕ್ಕಂಥ ವೇತನ 18,500 ರೂಪಾಯಿ. ಇಲ್ಲಿ ಕೆಳಗಡೆ ಅಪ್ಲೈ ನೌ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸೊ ಒಂದು ಆನ್ಲೈನ್ ಆಗಿರ್ತಕ್ಕಂಥ ಅರ್ಜಿ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿದೆ ಪೋಸ್ಟ್ ನೇಮ್ ಅನ್ನ ಎಂಟ್ರಿ ಮಾಡಬೇಕು. ಕ್ಯಾಂಡಿಡೇಟ್ಸ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಪರ್ಮನೆಂಟ್ ಅಡ್ರೆಸ್, ಡಿಸ್ಟ್ರಿಕ್ಟ್, ಸ್ಟೇಟ್, ಪಿನ್ ಕೋಡ್, ನ್ಯಾಷನಾಲಿಟಿ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್, ಆಧಾರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ID, ಕ್ವಾಲಿಫಿಕೇಶನ್ ಏನಿದೆಯಲ್ಲ ಅದೆಲ್ಲದನ್ನ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ತುಂಬಬೇಕು. ತುಂಬಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಇದೆ. ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನೀವು ಹಾಕುವಂತಹ ಒಂದು ಅರ್ಜಿ ಅವರಿಗೆ ಹೋಗಿ ಮುಟ್ಟುತ್ತೆ. ಸೊ ಈ ಅರ್ಜಿಯನ್ನು ಸಲ್ಲಿಸಿದ ನಂತರ ಅಥವಾ ಸಲ್ಲಿಸೋದಕ್ಕೆ ಮುಂಚೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಅನ್ನ ಕಟ್ಟುವ ಅವಶ್ಯಕತೆ ಇಲ್ಲ. ಇದು ತಾತ್ಕಾಲಿಕ ಹುದ್ದೆ ಆಗಿದ್ದು ಸೊ ಅರ್ಜಿ ಶುಲ್ಕವಿಲ್ಲದೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು. ಇನ್ನೊಂದು ಇಲ್ಲಿ ಹೇಳಿದಂತೆ ಈಗಾಗಲೇ ವೇತನವನ್ನು ಕೂಡ ಹೇಳಿದ್ದೇನೆ. ಈ ವೇತನವನ್ನು ಪ್ರತಿ ತಿಂಗಳು ನಿಮಗೆ ತಲುಪಿಸಲಾಗುತ್ತೆ. ಆತ್ಮೀಯ ಸ್ನೇಹಿತರೆ, ಇದು 5800 ಹುದ್ದೆಗಳ ನೇಮಕಾತಿ ವಿವರ ಆಗಿರುತ್ತೆ. 10ನೇ ತರಗತಿಯಿಂದ PUC, ಗ್ರಾಜುಯೇಷನ್, ಡಿಪ್ಲೊಮಾ ಮತ್ತು ನರ್ಸಿಂಗ್ ಮುಗಿಸಿರ್ತಕ್ಕಂಥವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಇದು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥವರು ಈ ಒಂದು ಹುದ್ದೆಗಳಿಗೆ ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ.
ಈ ವಿಡಿಯೋವನ್ನು ಎಲ್ಲ ಕನ್ನಡಿಗರು ಕೂಡ ಶೇರ್ ಮಾಡಿ. ಇದೇ ರೀತಿಯ ಹೊಸ ಹೊಸ ಹುದ್ದೆಗಳ ನೋಟಿಫಿಕೇಶನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.